ನಮಸ್ಕಾರ ಸ್ನೇಹಿತರೆ, ನಾನೊಂದು ವಿಶೇಷವಾದ ಒಂದು ಮನೆಗೆ ಬರ್ತಾ ಇದ್ದೇನೆ. ಈಗ ನಿಮಗೆ ಇಲ್ಲಿನ ಒಂದು ದೃಶ್ಯವನ್ನು, ಈ ಪ್ರಕೃತಿಯಲ್ಲಿರುವಂಥ ಹಸಿರಿನ ದೃಶ್ಯವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ಸುಮಾರು ಒಂದು 5-6 ಸೆಂಟ್ಸ್ ಜಾಗದಲ್ಲಿ ಎಷ್ಟು ಪ್ರಭೇದದ ಸಸ್ಯಗಳನ್ನು ಯಾವ ರೀತಿ ನೆಟ್ಟು ಬೆಳೆಸಿದ್ದಾರೆ ನನ್ನ ಹಿರಿಯ ಸ್ನೇಹಿತ ಶ್ರೀ ಬಲರಾಮ್ ಭಟ್ ಅವರು ಅನ್ನೋದನ್ನು ಈಗ ನಾವು ನೋಡೋಣ. ಎಷ್ಟು ಬಗೆಯ, ಎಷ್ಟು ಪ್ರಭೇದದ ಮರಗಿಡಗಳಿವೆ, ಹೂವಿನ ಗಿಡಗಳಿವೆ, ಕ್ಯಾಕ್ಟಸ್ಗಳಿವೆ, ಎಲ್ಲವನ್ನು ಈಗ ತೋರಿಸ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ ನೋಡಿ, ನಾನು ಈ ಮನೆಗೆ ಬರ್ತಾ ಇದ್ದೇನೆ. ಈಗ ಇಲ್ಲಿಂದಲೇ ಆರಂಭಿಸೋಣ. ನೋಡಿ, ಇದೊಂದು ವೆರೈಟಿ, ಇದೊಂದು ಪ್ರಭೇದದ್ದು. ಇಲ್ಲೊಂದು ಪನ್ನೇರಳೆ ಇದೆ ನೋಡಿ, ಇದು ಪನ್ನೇರಳೆ. ಇದು ಇಲ್ಲಿ ಫರ್ನ್ ಇದೆ. ಈ ಪಶ್ಚಿಮ ಘಟ್ಟದ ಸುತ್ತಮುತ್ತ ಅಥವಾ ಅಲ್ಲಿ ಕಾಣಸಿಗುವಂಥ ಒಂದು ರೀತಿಯ ಫರ್ನ್ ಸಸ್ಯ ಕೂಡ ಇಲ್ಲಿದೆ ನೋಡಿ. ಅಸಂಖ್ಯಾತ ಸಸ್ಯ ಪ್ರಭೇದ ಇಲ್ಲಿದೆ. ನಮ್ಮ ಒಂದು ಅಂದಾಜಿನ ಪ್ರಕಾರ 1,000ಕ್ಕೂ ಹೆಚ್ಚಿನ ಪ್ರಭೇದಗಳನ್ನು ಇಲ್ಲಿ ಗುರುತಿಸ್ಬೋದು. ಇದು ಅಂಬಲ್ಪಾಡಿಯ ಸಂದೀಪ್ ನಗರದಲ್ಲಿರುವಂಥ ಮನೆ. ಇದು ಇಲ್ಲಿ ಕಂಕುಳ ಚಕ್ಕೆ ಮರ ಇದೆ, ವಿಟಮಿನ್ ಗಿಡ ಇದೆ, ನೀವು ಕಾಣ್ತಾ ಇರ್ಬೋದು. ಇಲ್ಲೊಂದು ಎಷ್ಟು ಚಂದದ ಹೂವಿನ ಗಿಡ ಇದೆ ನೋಡಿ. ಇಲ್ಲಿ ಮಳೆ ಮರ ಸಣ್ಣ ಗಿಡ ಇದೆ. ಅದರ ಜೊತೆಗೆ ಇಲ್ಲಿ ಅಂಡಿ ಪುಣಾರು ಅನ್ನೋ ಒಂದು ಪ್ರಭೇದ ಇದೆ. ಇಲ್ಲೊಂದು ರೀತಿಯ ಸಸ್ಯ ಇದೆ, ಹೆಸರು ಗೊತ್ತಿಲ್ಲ ನೋಡಿ. ಇಲ್ಲಿ ಹೀಗೆ ನೋಡ್ತಾ ಹೋದರೆ ಇಲ್ಲಿ ನೋಡಿ ಯಾಕೆ ಕಾಣ್ತಾ ಇದೆ. ಇಲ್ಲೂ ಒಂದು ಹೂವಿನ ಗಿಡ ಇದೆ ನೋಡಿ, ಇದೊಂದು ಪ್ರಭೇದ. ಹಾಗೆ ಮುಂದೆ ಹೋದರೆ ಕ್ರೋಟಾನ್ ಗಿಡ ಇದೆ. ಇಲ್ಲಿ ಒಂದು ಇದು ಕಂದಡಿ ಬೂರ ಅಂತ ಕರಿತೀವಿ ನಾವು ನೋಡಿ. ಇಲ್ಲಿ ಕಂದಡಿ ಬೂರ ಅನ್ನೋ ಒಂದು ಔಷಧಿಯ ಸಸ್ಯ ಇದೆ. ಇದು ನನಗೆ ಹಾವು ಕಚ್ಚಿ ಕೈ ಗ್ಯಾಂಗ್ರೀನ್ ಆದ ಸಂದರ್ಭದಲ್ಲಿ ಆಯುರ್ವೇದ ಔಷಧಿ ಬಳಸ್ತಾ ಇದ್ದಾಗ ಈ ಕಂದಡಿ ಬೂರನ್ನು ನಾನು ಸೇವನೆ ಮಾಡ್ತಾ ಇದ್ದೆ. ಇದು ಗಾಯ ಬಹಳ ಬೇಗ ಕೂಡಿಕೊಂಡು ಬರಲಿಕ್ಕೆ ಒಂದು ಅತಿ ಶೀಘ್ರ ಸಹಾಯ ಮಾಡುವಂಥ ಸಸ್ಯ ಇದು. ಇದೊಂದು ಪ್ರಭೇದ ಸಸ್ಯ ಇದು. ಹೀಗೆ ಇದನ್ನು ನೋಡ್ತಾ ಹೋದರೆ 2 ಗಂಟೆ ಬೇಕಾಗ್ಬೋದು ನಮಗೆ. ನಾನು ಸಂಕ್ಷಿಪ್ತವಾಗಿ ತೋರಿಸ್ತಾ ಹೋಗ್ತೇನೆ. ಇದೊಂದು ರೀತಿಯ ಕ್ರೋಟನ್. ಹಾಗೆ ಇಲ್ಲೊಂದು ರೀತಿಯ ಸಸ್ಯ ಇದೆ ನೋಡಿ, ಇಡೀ ಸಸ್ಯ ಇದೆ. ಇಲ್ಲೊಂದು ನೋಟ ನೋಡಿ, ಉದ್ದಕ್ಕೆ ಕಾಣ್ತಾ ಇದೆ ನೋಡಿ. ಒಂದು ಕಾಡಿನೊಳಗೆ ಬಂದಂಥ ಅನುಭವ ನಮಗೆ ಇಲ್ಲಿ ಆಗ್ತದೆ. ಇದು ಮಂಜೊಟ್ಟಿ ಅನ್ನೋ ಒಂದು ಸಸ್ಯ ಮರ. ಇದು ಸಣ್ಣ ಸಣ್ಣ ಕಾಯಿ ಆಗುತ್ತೆ, ಕೆಂಪು ಬಣ್ಣದ್ದು. ಹಾಗೆ ಮುಂದೆ ಹೋದರೆ ಇಲ್ಲಿ ಅದೇ ರೀತಿಯ ಒಂದು ನೋಡಿ, ಇಲ್ಲೊಂದು ಸಸ್ಯ ಇದೆ, ಇಲ್ಲೊಂದು ಬಗೆಯ ಗಿಡ ಇದೆ ನೋಡಿ. ನಾವು ಇದಕ್ಕೆ ಕಿಲಂಜಿ ಸೊಪ್ಪು ಅಂತ ಕರಿತೀವಿ. ಇದು ಕೂಡ ಔಷಧೀಯ ಸಸ್ಯ. ಇದು ಇಲ್ಲೂ ಕಳ್ಳಿ ಇದೆ ನೋಡಿ, ಕ್ಯಾಕ್ಟಸ್ ಒಂದು ಚಟ್ಟಿಯಲ್ಲಿ ಹಾಕಿ ಬೆಳೆಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಬಲರಾಮ್ ಭಟ್ ಸರ್ ಇಲ್ಲಿ ಅನೇಕ ಬೋನ್ಸಾಯಿಗಳನ್ನು ಬೆಳೆಸಿದ್ದಾರೆ. ಸುಮಾರು 40-50 ವರ್ಷ ಹಳೆಯ ವಯಸ್ಸಿನ ಬೋನ್ಸಾಯಿಗಳು ನಮ್ಗೆ ಕಾಣಲಿಕ್ಕೆ ಸಿಗ್ತವೆ ನೋಡಿ. ಇಲ್ಲೊಂದು ಬೋನ್ಸಾಯಿ ಇದೆ ನೋಡಿ, ಕಾಣ್ತಾ ಇದೆಯಾ? ಗೋಳಿ ಮರ. ಇದಕ್ಕೆ ಸುಮಾರು ಒಂದು 25-30 ವರ್ಷ ಆಗಿರ್ಬೋದು. ಇದರ ಬುಡ ನೋಡಿ, ಬೋನ್ಸಾಯಿ ಬುಡ ಹೇಗಿದೆ ಅಂಥೇಳಿ. ಒಂದು ಮರದ ರೀತಿಯಲ್ಲೇ ಇದೆ. ಒಂದಷ್ಟು ಫರ್ನ್ ಕೂಡ ಬಹಳ ಚಂದವಾಗಿ ಬೆಳೆದಿದೆ ಇಲ್ಲಿ. ಹಾಗೆ ನೋಡ್ತಾ ಹೋದರೆ ಚಂಪೆ ಹಣ್ಣಿನ ಮರ, ಬಹಳ ಅಪರೂಪಕ್ಕೆ ಈಗ ಅಳಿವಿನಂಚಿನಲ್ಲಿರುವ ಸಸ್ಯ ಇದು, ಮರ ಇದು. ಚಂಪೆ ಹಣ್ಣು ಅಂತ ನಾವು ಕರಿತೀವಿ. ಬಾಲ್ಯದಲ್ಲಿ ನಾವೆಲ್ಲ ತಿಂದು ಖುಷಿ ಪಡ್ತಾ ಇದ್ದಂಥ ಹಣ್ಣಿದು. ಹಾಗೆ ನೋಡಿ, ಇಲ್ಲಿ ಒಂದು ಜಾತಿಯ ಫೈಕಾಸ್ ಇದೆ. ಇದೊಂದು ಜಾತಿಯ ಬೆಂಡೋಲೆ ಹೂವಿನ ಗಿಡ, ಹೆಲಿಕಾರ್ನಿಯಾ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೆಲಿಕಾರ್ನಿಯಾ ಒಳಗಿದೆ ನೋಡಿ, ಕಾಣ್ತಾ ಇದೆ. ಎಷ್ಟು ಸುಂದರವಾದ ಹೂ ನೋಡಿ ಇದು. ಹಾಗೆ ನೋಡ್ತಾ ಹೋದರೆ ಇಲ್ಲೊಂದು ಜಾತಿಯ, ಇದು ಆರ್ಕಿಡ್ ಇರಬೇಕು ಬಹುಶಃ. ಎಷ್ಟು ಚಂದ ಇದೆ ನೋಡಿ. ಬಲರಾಮ್ ಭಟ್ ಸರ್ ಅವರು ದಿನಕ್ಕೆ 2-3 ಗಂಟೆ ಕೆಲಸ ಮಾಡ್ತಾ, ನೀರುಣಿಸ್ತಾ ಭಾಳ ಚಂದವಾಗಿ ಗಾರ್ಡನ್ ಇಟ್ಕೊಂಡಿದ್ದಾರೆ. ಯಾವುದೇ ಮಾದರಿಯ ವ್ಯವಸ್ಥಿತ ರೀತಿಯಲ್ಲಿ ಈಗ ಗಾರ್ಡನಿಂಗ್ ಮಾಡುವಾಗ ಏನೆಲ್ಲ ವ್ಯವಸ್ಥೆಯನ್ನು ಇದು ಮಾಡ್ತೀವಿ, ಅದನ್ನೆಲ್ಲ ಹೊರತುಪಡಿಸಿ ಒಂದು ಅರಣ್ಯದ ಥರ ಬೆಳೆಸಿದ್ದಾರೆ ಅವರು. ಇಲ್ಲಿ ಹೂ ನೋಡಿ ಎಷ್ಟು ಚಂದ ಇದೆ. ಹಾಗೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಕ್ಯಾಕ್ಟಸ್ ಇದೆ ನೋಡಿ. ಇದೊಂದು ಪ್ರಭೇದದ ಕ್ಯಾಕ್ಟಸ್.
ನೋಡಿ ಇಲ್ಲೊಂದು ಹಾವಿನ ಗಿಡ ಅಂತ ನಾವು ಕರಿತೀವಿ. ಇಲ್ಲೊಂದು ಪ್ರಭೇದ, ಇದೊಂದು ಬೋನ್ಸಾಯಿ ನೋಡಿ. ಇನ್ನೊಂದು ಈ ತೋಟದ ಸೌಂದರ್ಯ ನೋಡಿ. ನೋಡಿ ಇಲ್ಲೊಂದು ಕಡೆ ಒಂದು ಗುಹೆಯ ಒಳಗೆ ಪ್ರವೇಶ ಹಸಿರು ಗುಹೆಗೆ ಪ್ರವೇಶ ಮಾಡಿದ ರೀತಿಯಲ್ಲೇ ಆಗ್ತದೆ ನೋಡಿ. ಇಲ್ಲಿ ಯಾವ ರೀತಿ ಅದನ್ನು ಪೋಣಿಸಿ ಕಟ್ಟಿದ್ದಾರೆ ನೋಡಿ. ಇಲ್ಲಿಯ ಒಂದು ವಿಶೇಷತೆ ನೋಡಿ, ಹಸಿರು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ. ನಡುವೆ ಒಂದು ತೆಂಗಿನ ಮರ ಕೂಡ ಇದೆ, ಒಂದು ಸಂಪಿಗೆ ಮರ ಇದೆ, ಇಲ್ಲೊಂದು ಮರ ಇದೆ. ಹಾಗೆ ಇದನ್ನು ಒಂದು ರೀತಿ ಕಮಾನಿನ ರೀತಿಯಲ್ಲಿ ಕಟ್ಟಿದ್ದಾರೆ ನೋಡಿ. ಈ ರೀತಿ ನಾವು ಸಣ್ಣ ಸಣ್ಣ ಜಾಗದಲ್ಲೂ ನಮ್ಮ ಅಂಗಳದಲ್ಲಿ ನೂರಾರು ಪ್ರಭೇದದ ಪ್ರಭೇದಗಳನ್ನು ಸಸ್ಯಗಳನ್ನು ನಾವು ಬೆಳೆಸ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇದು. ನಾವು ಹಸಿರನ್ನು ಇಷ್ಟಪಡುವವರು ಈ ರೀತಿ ಮಾಡಿಕೊಂಡಾಗ ಮನೆಯ ವಾತಾವರಣ ಸ್ವರ್ಗೀಯವಾಗಿ ಕಾಣ್ತದೆ. ನೋಡಿ ಸಣ್ಣ ಕೊಳ ಇದೆ ನೋಡಿ. ಇಲ್ಲಿ ಹಾವುಗಳು ಅರಣೆಗಳು ನೀರು ಕುಡಿಲಿಕ್ಕೆ ಬರೋದನ್ನು ನಾನು ನೋಡಿದ್ದೀನಿ. ಅವುಗಳಿಗೂ ಪಕ್ಷಿಗಳಿಗೂ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. 8-10 ಪ್ರಭೇದದ ಪಕ್ಷಿಗಳಿರ್ತವೆ ಇಲ್ಲಿ ನೋಡಿ. ಏನೋ ಇದೆ ನೀರಲ್ಲಿ, ಕಪ್ಪೇನೋ ಏನೋ ನೋಡಿ. ಸಣ್ಣ ಕೊಳ, ಸಣ್ಣದಂದರೆ ಅದರ ಅಳತೆ 2 ಅಡಿ ಅಗಲ 2 ಅಡಿ ಉದ್ದ ಅಷ್ಟಕ್ಕೆ ಇದೆ ನೋಡಿ. ನೀವು ಹಾಗೆ ಇಲ್ಲೊಂದು ಪಾಂಡ್ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಮೊದಲು ತಾವರೆ ಆಗ್ತಾಯಿತ್ತು, ಈಗ ಬೇರೆ ಸರ್ ಇದರ ಹೆಸರು ಆಕಾಶ್ ಗಂಗೆ, ಅಂತರಗಂಗೆ. ಅಂತರಗಂಗೆ, ಒಂದು ದೊಡ್ಡ ಅಂತರಗಂಗೆಯನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ನೋಡಿ ತಾಳೆ ಜಾತಿಯ ಒಂದು ಬೋನ್ಸಾಯಿ ನೋಡಿ. ಹಾಗೆ ಇಲ್ಲೊಂದು ಬೋನ್ಸಾಯಿ ಇದೆ ನೋಡಿ. ಅಡಿಕೆ ಗೋಳಿ ಬೋನ್ಸಾಯಿ ಇದು ಒಂದು 20-30 ವರ್ಷ ಹಳೆಯದಂತ ಅನ್ನಿಸ್ತದೆ. ಇಲ್ಲಿ ದಾರೆ ಹುಳಿಯ ಬೋನ್ಸಾಯಿ ಇದೆ ನೋಡಿ. ಇಲ್ಲಿ ಒಂದು ದಾರೆ ಹುಳಿಯ ಬೋನ್ಸಾಯಿ. ಇದು ಅಶೋಕ ಇಂಡಿಕಾ ಅಂದರೆ ಅಶೋಕ ಬೋನ್ಸಾಯಿ ಇದು. ಅದರಲ್ಲಿ ಇನ್ನೊಂದು ನೆಲ್ಲಿ ನೋಡಿ. ಇದು ನೆಲ್ಲಿ ಬೋನ್ಸಾಯಿ ಅಂತೂ ಭಾಳಷ್ಟು ಇದ್ವು. ಇವರು ನನಗೆ ಕೊಟ್ಟಂಥ ಕೆಲವು ಬೋನ್ಸಾಯಿಗಳು ನನ್ನ ಮನೆಯಲ್ಲಿ ಕೂಡ ಇವೆ. ಇಲ್ಲಿ ನೋಡಿ ಸಣ್ಣ ನಾವು ಏನು ತ್ಯಾಜ್ಯ ಅಂತ ಬಿಸಾಡಿ ಬಿಡ್ತೀವಿ, ಆ ಒಂದು ವಾಟಿಗಳಲ್ಲಿ ಯಾವ ರೀತಿ ಹಾವಸೆಗಳನ್ನು ಹಾಕಿಟ್ಟಿದ್ದಾರೆ ನೋಡಿ. ವಾಟರ್ ಪ್ಲ್ಯಾಂಟ್ ನೋಡಿ. ಇಲ್ಲಿ ನೋಡಿ ಚೆಂದ ಕಾಣ್ತಾ ಇದೆ ನೋಡಿ. ಇದು ನೋಡಿ ಸಣ್ಣ ಪಾಟ್ಗಳಲ್ಲಿ ಈ ಸಸ್ಯಗಳನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ. ಅದರ ನಡುವೆ ನಾವು ಆಟನ್ನು ಕೂಡ ಕಾಣ್ಬೋದು ನೋಡಿ. ಮರದಲ್ಲಿ ಕೆತ್ತನೆ ಮಾಡಿದಂಥ ಕಲಾಕೃತಿ ಇದು. ಬಲರಾಮ್ ಭಟ್ ಒಬ್ಬರು ವಿಶೇಷವಾದ ಕಲಾಪ್ರಿಯರು, ಕಲಾಕಾರರು ಕೂಡ ಹೌದು. ಅವರು ಇದನ್ನೆಲ್ಲ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ನಾನು ನನ್ನ ಒತ್ತಾಯದ ಮೇರೆಗೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡಿ ವೆಂಕಿ ಪಲಿಮಾರ್ ಅವರ ಒಂದು ಕಲಾಕೃತಿ ಕೂಡ ಇದೆ. ಮತ್ತು ಇದು ಬಲರಾಮ್ ಭಟ್ ಅವರೇ ಮಾಡಿದಂಥ ಒಂದು ಕಲಾಕೃತಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಇದೆಲ್ಲ ಕಾಡಲ್ಲಿ ಸಿಗುವಂಥ ಡ್ರಿಫ್ಟ್ವುಡ್ ಕೆಲವು ಅಣಬೆಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ ನೋಡಿ. ಇಂಥದ್ದು ನೂರಾರು ಅವರ ಮನೆಯಲ್ಲಿದೆ. ಇನ್ನೊಮ್ಮೆ ಸಮಯ ಸಿಕ್ಕಾಗ ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲೂ ಊರು ಇದೆ ನೋಡಿ. ಈ ಸಮುದ್ರದಲ್ಲಿ ತಂದು ವಿಸರ್ಜನೆ ಮಾಡುವಂಥದ್ದನ್ನು ಎತ್ಕೊಂಡು ಬಂದು ಇಟ್ಕೊಂಡಿದ್ದೇವೆ ನಾವು ನೋಡಿ. ಇದು ಡ್ರಿಫ್ಟ್ವುಡ್ ಅಂತ ಹೇಳ್ತೀವಿ. ತುಂಬ ಗಟ್ಟಿಯಾದ ಮರ ಇದು. ಇದನ್ನು ನಾವು ಕೆಲವು ಕಲಾಕೃತಿಗಳಿಗೆ ಬಳಸ್ಕೊಳ್ಬೋದು. ಹಾಗೆ ಇಲ್ಲೊಂದಿದೆ ನೋಡಿ. ದೈವದ ಮನೆಯ ಒಂದು ಭಾಗ ಇರ್ಬೋದು ಇದು ನೋಡಿ. ಇಲ್ಲಿ ನಾಗನ ಚಿತ್ರ ಇದೆ ನೋಡಿ, ಕೆತ್ತನೆ ಇದೆ ನಾಗನದ್ದು. ಹಾಗೆ ಇಲ್ಲಿ ಬಂದರೆ ಇನ್ನು ಸ್ವಲ್ಪ ನಿಮಗೆ ತೋರಿಸಿಬಿಡ್ತೀನಿ. ಇದು ನೋಡಿ ನೋಡಿ. ಇಲ್ಲಿ ಕೆಲವು ಕಲಾಕೃತಿಗಳು ಹೇಗೆ ಅರಳಿ ನಿಂತವೆ ಸರ್ ಅವರ ಕೈಯಲ್ಲಿ ನೋಡಿ. ನಮಗೆಲ್ಲ ಏನು ಅರ್ಥಕ್ಕೆ ಸಿಗದಿರುವಂಥ ಕಲಾಕೃತಿಗಳು
ಆದರೆ ಇದನ್ನು ಸರಿಯಾಗಿ ನೋಡಿದರೆ ನಮ್ಮ ಸೃಜನಶೀಲತೆ, ಒಬ್ಬ ಕಲಾಕಾರನ ಸೃಜನಶೀಲತೆ ಹೇಗೆ ಎದ್ದು ಕಾಣಬಹುದು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ ನೋಡಿ. ಇದೆಲ್ಲ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳೇ, ಏನು ಹಣ ಕೊಟ್ಟು ತಂದಿರುವಂಥದ್ದಲ್ಲ. ಅದಕ್ಕೆ ಪೋಣಿಸಿರುವಂಥ ಒಂದು ಗಮ್ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗ್ಬೋದು ಬಿಟ್ಟರೆ ಮತ್ತೆಲ್ಲ ಅವರದ್ದೇ ಶ್ರಮದ ಚಿತ್ತಾರಗಳು ನೋಡಿ. ವೆಂಕಿ ಪಲಿಮಾರ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ ಸಿಂಹದ ರೂಪದಲ್ಲಿ ನೋಡಿ. ಮಾವು ಎಲ್ಲ ತುಂಬ ಹಳೆಯ, ಇಲ್ಲಿ ನೋಡಿ ಕಿರಾಣಿ ಮರ ಅಂತ ಕರಿತೀವಿ. ಇದೊಂದು ಬೋನ್ಸಾಯಿ ನೋಡಿ, ಕಿರಾಣಿ ಮರ ಅಂತ ಕರಿತೀವಿ ನಾವು. ಇಲ್ಲೊಂದು ನೋಡಿ ಒಂದು ಕಲಾಕೃತಿ, ಇದು ಸಣ್ಣ ಕಲಾಕೃತಿ, ನನ್ನ ಕೈ ಅಳತಿನ ತೋರಿಸ್ತೀನಿ. ಸಣ್ಣ ಕಲಾಕೃತಿ ಇದು ಬಹುಶಃ ಬಲರಾಮ್ ಭಟ್ ಅವರೇ ಮಾಡಿರುವಂಥದ್ದು ಇರಬೇಕು. ಅದರ ನೋಡಿ ಇಲ್ಲೊಂದು ಚಂದದ ಸಸ್ಯ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ರೀತಿಯೆಲ್ಲ ನಾವು ನಮ್ಮ ಮನೆಯ ಅಂಗಳವನ್ನು ಶೃಂಗಾರ ಮಾಡ್ಬೋದು ನೋಡಿ. ಎಲ್ಲ ಪ್ರಕೃತಿಯಲ್ಲಿ ಸಿಗುವಂಥ ಸಣ್ಣ ಸಣ್ಣ ಕಲ್ಲುಗಳು, ಅದ್ರ ಜೊತೆ ನೋಡಿ ಇದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಇದು ಇಂಥ ಅಭಿರುಚಿಗಳನ್ನು ನಾವು ಬೆಳೆಸ್ಕೊಂಡಾಗ ನಾವು ಯಾವ ಖಿನ್ನತೆಗೂ ಅಸಮಾಧಾನಕ್ಕೂ ಮನಸ್ಸಿನ ಕಿರಿಕಿರಿಗೂ ಒಳಗಾಗದೆ ಸಂತೋಷವಾಗಿರ್ಬೋದು ನೋಡಿ. ಇಲ್ಲಿ ಒಂದು ನೋಡಿ, ಇಲ್ಲೊಂದು ಮೂರ್ತಿ ನೋಡಿ, ಎಷ್ಟು ಪ್ರಾಚೀನವಾದ ಮೂರ್ತಿ ಇದು. ಕೃಷ್ಣನ ಮೂರ್ತಿ ಎಷ್ಟು ಸುಂದರವಾಗಿದೆ ನೋಡಿ. ಅದು ಎಂಥ ಜಾಗದಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿದೆ. ಅಲ್ಲೊಂದು ಹಣತೆ ಇದೆ. ಹೀಗೆ ಇಲ್ಲಿ ನೋಡಿ ಸಣ್ಣ ಸಣ್ಣ ಶಿವಲಿಂಗಗಳು. ಹೀಗೆ ಹುಡುಕ್ತಾ ಹೋದರೆ ಒಂದು ಅದ್ಭುತವಾದ ಲೋಕ ಇದೆ ಇಲ್ಲಿ. ಇಲ್ಲಿ ನೋಡಿ ಹಳೆಯ ನಾಗನಕಲ್ಲು, ಎಷ್ಟು ಪ್ರಾಚೀನವಾದ ನಾಗನಕಲ್ಲು ಇದು. ಹೌದು, ಒಂದು ಯಕ್ಷ, 2 ಯಕ್ಷಿ ದೇವತೆಯ ಚಿತ್ರ ಕೂಡ ಇದೆ ನೋಡಿ ನಾಗನಕಲ್ಲಲ್ಲಿ ನೋಡಿ. 2 ಇದೆ ನೋಡಿ, ಇಲ್ಲಿ ಕಾಣ್ತಾ ಉಂಟಾ? ಇಲ್ಲಿ ನೋಡಿ, ಇಲ್ಲೊಂದು ಹುತ್ತ ಇದೆ. ಇದು ನೈಸರ್ಗಿಕ ಹುತ್ತ ಅಲ್ಲ, ಆವೆ ಮಣ್ಣಿನಲ್ಲಿ ವೆಂಕಿ ಪಲಿಮಾರ್ ಅವರು ಮಾಡಿದಂಥ ಹುತ್ತ. ಭಾಳ ಚೆಂದ ಇದೆ ನೋಡಿ. ಹಾಂ, ಇನ್ನೊಂದು ವಿಶೇಷ ಅಂದರೆ ನಿಮಗೆ ಕ್ಯಾಕ್ಟಸಲ್ಲಿ ಕೆಲವು ವಿಧಗಳನ್ನು ಇಲ್ಲಿ ನೋಡ್ಬೋದು ನೋಡಿ. ನೋಡಿ ಇದು ಕ್ಯಾಕ್ಟಸ್. ನೋಡಿ ಇದೊಂದು ಚಂದವಾದ ಕ್ಯಾಕ್ಟಸ್ ನೋಡಿ. ಇಲ್ಲಿ ನೋಡಿ, ಇದು ತುಂಬ ವೆರೈಟಿ ಇದೆ ಇಲ್ಲಿ ನೋಡಿ. ಸ್ಪೈಡರ್ ಪ್ಲ್ಯಾಂಟ ಸರ್ ಇದು? ಸ್ಪೈಡರ್ ವೆಬ್ ಅಲ್ಲ ನೋಡಿ. ಇದೊಂದು ಪ್ಲ್ಯಾಂಟ್ ನೋಡಿ, ಸ್ಪೈಡರ್ ವೆಬ್ ಅಂತ ಕರೀತಾರೆ ನೋಡಿ. ಇದರ ರೆಂಬೆ ಕೊಂಬೆಗಳ ಒಂದು ಸೌಂದರ್ಯ ನೋಡಿ. ಇಲ್ಲಿ ನೋಡಿ ಸಣ್ಣ ಸಣ್ಣ ಎಲೆಗಳು, ಅದರ ಕಾಂಡ ನೋಡಿ. ಇಡೀ ಪ್ರಕೃತಿ ಒಂದು ಗಿಡದಲ್ಲಿ ತನ್ನ ಸೌಂದರ್ಯವನ್ನು ಚಾಚಿಕೊಂಡ ಹಾಗಿದೆ ನೋಡಿ. ನೋಡಿ ಇಲ್ಲಿ ಒಂದು ಕಲ್ಲಿನ ಕಲಾಕೃತಿ ಭಟ್ ಅವರ ಕೈಯಿಂದಲೇ ಅರಳಿದೆ. ಕಲ್ಲುಗಳನ್ನು ಪೋಣಿಸಿ ಆಕೃತಿಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಸಣ್ಣ ಸಣ್ಣ ಆಕೃತಿಗಳು ಹೇಗಿವೆ ನೋಡಿ. ಹಸಿರು ಪ್ರೀತಿ, ಭಟ್ರ ಹಸಿರು ಪ್ರೀತಿ ಹೇಗಿದೆ ನೋಡಿ. ಸಣ್ಣ ಸಣ್ಣ ಮಣ್ಣಿನ ವಾಟಿಗಳಲ್ಲಿ ಹಸಿರು ತುಂಬಿ ತುಳುಕ್ತಾ ಇದೆ ನೋಡಿ. ಇಲ್ಲಿ ಇನ್ನು ಸ್ವಲ್ಪ ಈಚೆ ಹೋಗೋಣ ನೋಡಿ. ಇಲ್ಲಿ ನೋಡಿ ತೆಂಗಿನ ಬುಡವನ್ನು ನಾವೆಷ್ಟು ಒಂದು
ಫಲ ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ಅದಕ್ಕೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಬಳಸೋದು, ಕಟ್ಟೆಯನ್ನು ಬಹಳ ಚೆಂದ ಮಾಡಿ ಇಟ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಆದರೆ ಇಲ್ಲಿ ನೋಡಿ ತೆಂಗಿನ ಬುಡದಲ್ಲಿ ಬಹಳ ಸುಂದರವಾಗಿ ಹಸಿರು ಯಾವ ರೀತಿ ಹಬ್ಬಿಕೊಂಡಿದೆ ನೋಡಿ. ಇಲ್ಲಿ ಇದೇ ಗೊಬ್ಬರ ಸಮೃದ್ಧವಾಗಿ ಕಾಯಿ ಬಿಡ್ತದೆ. ಆಗಾಗ ನಾನು ಕೂಡ ಕೊಂಡೋಗ್ತೀನಿ ಕಾಯನ್ನು. ಯಾವುದೇ ಸಾವಯವ ಗೊಬ್ಬರ ಬಳಸೋದಿಲ್ಲ, ಇದು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ನೋಡಿ. ಇದು ಒಂದು ಈ ಮರದ ಹೆಸರೇನು ಸರ್? ನಾವು ಮೊನ್ನೆ ಲಾಸ್ಟ್ ಟೈಮ್ ಇದು ಮಾಡಿದ್ವಿ, ಇದಕ್ಕೊಂದು ಹೆಸರಿದೆ. ಹಾಂ, ಕುತ್ಕ ಸೊಪ್ಪು ಅಂತ, ನರಿ ಸೊಪ್ಪು ಅಂತ ಕೂಡ ಕರೀತಾರೆ ಇದಕ್ಕೆ. ಇದು ಹಣ್ಣು ಆಗ್ತದೆ ನೋಡಿ ಇದರಲ್ಲಿ. ನಾವೆಲ್ಲ ಬಾಲ್ಯದಲ್ಲಿ ಇದು ಹಣ್ಣು ಹಳದಿ ಆದ ಕೂಡಲೇ, ಹೌದು, ನರಿ ಕೂಡ ನಾವು ಕೂಡ ತಿಂತಾ ಇದ್ವಿ ಇದನ್ನು ಬಾಲ್ಯದಲ್ಲಿ ನೋಡಿ. ಇದೆಲ್ಲ ಕಾಡು ಗುಡ್ಡಗಳಲ್ಲಿರುವಂತಹ ಸಸ್ಯ ಇದು. ಇದನ್ನು ಮನೆಯೊಳಗೆ, ಮನೆಯ ಆಸುಪಾಸಲ್ಲಿ ಯಾರು ಬೆಳೆಸಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಇದರ ಮಹತ್ವ. ಔಷಧಿ ಸಸ್ಯ ಕೂಡ ಹೌದು. ಹೂವಾಗಿದೆ ನೋಡಿ ಇದರಲ್ಲಿ ನೋಡಿ. ಇದೊಂದು ರೀತಿಯ ಸಸ್ಯ. ಹಾಗೆ ನಾವು ಈಚೆ ಹೋದರೆ ನೋಡಿ, ಇಲ್ಲೊಂದು ಕಲಾಕೃತಿ ಹಸಿರಿನ ನಡುವೆ ಅರಳಿ ನಿಂತಿದೆ ನೋಡಿ. ಸಮೀಪದಲ್ಲಿ ನೋಡಿ, ಸಣ್ಣ ಚಟ್ಟಿಯಲ್ಲಿದೆ ಅದು ನೋಡಿ. ನೋಡಿ ಅದು ಹೇಗೆ ಒಂದು ಕಲಾಕೃತಿಯಾಗಿ ರೂಪುಗೊಂಡಿದೆ ನೋಡಿ. ಇದರ ನಡುವೆ ಸಮುದ್ರದಲ್ಲಿ ಸಿಗುವಂತಹ ಆಯಿಸ್ಟರ್ ಅನ್ನೋ ಒಂದು ಚಿಪ್ಪಿನ ಮೂಲಕ ರಚನೆ ಮಾಡಿರುವಂಥದ್ದು ನೋಡಿ. ಇದು ಬುಡದಲ್ಲಿದೆ, ಆದರೆ ಹಸಿರು ಹಬ್ಬಿಕೊಂಡು ಹೇಗೆ ಕಾಣ್ತಾ ಇದೆ ನೋಡಿ. ಅದು ಸ್ವಲ್ಪ ದೂರದಲ್ಲಿ ನೋಡಿ. ಇಲ್ಲಿ ನೋಡಿ, ಪಶ್ಚಿಮ ಘಟ್ಟದಲ್ಲಿ ನಾವು ಘಾಟಿಯಲ್ಲಿ ಹೋಗ್ತಾ ಇರುವಾಗ ನಮಗೆ ಆ ಬುಡದಲ್ಲಿ ಈ ಫರ್ನ್ಗಳು ಕಾಣಲಿಕ್ಕೆ ಸಿಗ್ತವೆ ನೋಡಿ. ಆದರೆ ಇಲ್ಲಿ ಎಷ್ಟು ಸಮೃದ್ಧವಾಗಿ ಬೆಳೆದಿವೆ ನೋಡಿ. ಇಲ್ಲಿ ನೀರಿನ ಆಸರೆ, ಹೌದು. ಹಾಂ ನೋಡಿ, ಇಲ್ಲಿ ನೋಡಿ, ಇದೊಂದು ರೀತಿಯ ಸಸ್ಯ. ಈಗ ಈ ಒಂದು ದೃಶ್ಯವನ್ನು ನೋಡಿ. ಇಲ್ಲೂ ಕೂಡ ಒಂದು ಮಾರ್ಗ ಇದೆ, ದಾರಿ ಇದೆ ನೋಡಿ. ಇನ್ನು ನೋಡಿ, ಇಲ್ಲಿ ಕೆಲವು ನೋಡಿ, ಇದು ನಮಗೆ, ಇದು ಕೂಡ ದಟ್ಟ ಅಡವಿಗಳಲ್ಲಿ, ಕಾಡುಗಳಲ್ಲೆಲ್ಲ ನಮಗೆ ಕಾಣಲಿಕ್ಕೆ ಸಿಗುವಂಥ ಒಂದು ಏನು ಹೇಳ್ತಾರೆ, ಆರ್ಕಿಡ್. ಇದು ಒಂದು ಬಗೆಯ ಆರ್ಕಿಡ್, ಮರಗಳಲ್ಲೆಲ್ಲ ಕಾಣಲಿಕ್ಕೆ ಸಿಗುವಂಥದ್ದು. ಅದನ್ನು ತಂದು ಇಲ್ಲಿ ಮರಕ್ಕೆ ಕಟ್ಟಿ ಇದನ್ನು ಎಷ್ಟು ಸಮೃದ್ಧವಾಗಿ ಬೆಳೆಸಿದ್ದಾರೆ ನೋಡಿ. ನೋಡಿ, ಇದೆಲ್ಲ ಬಹಳ ಅಪರೂಪ. ಹೆಚ್ಚಿನ ಕಡೆ ಇದೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ. ನಾವು ಸಾಕಷ್ಟು ಹೆಚ್ಚಾಗಿ ಕ್ರೋಟನ್ ಗಿಡಗಳನ್ನು ಬಳಸೋದು, ಹಣ್ಣು ಹಂಪಲಿನ ಗಿಡಗಳನ್ನೇ ಬಳಸೋದನ್ನು ಅಭ್ಯಾಸ ಮಾಡ್ಕೊಂಡಿದ್ವಿ. ಯಾಕಂದರೆ ನಮ್ಮಲ್ಲಿ ಲಾಭದ ದೃಷ್ಟಿ ಇದೆ. ಆದರೆ ಇಲ್ಲಿ ಯಾವುದೇ ಲಾಭದ ದೃಷ್ಟಿ ಇಲ್ಲ, ಕೇವಲ ಪ್ರಕೃತಿಯನ್ನು ಪ್ರೀತಿಸುವಂಥ ಒಂದು ದೃಷ್ಟಿ ಇದೆ. ಹಾಂ, ಸ್ಟ್ಯಾಗ್ ಹಾರ್ನ್ ಇಲ್ಲಿದೆ. ಇಲ್ಲಿ ಇದೊಂದು ವಿಶೇಷ ಸಸ್ಯ ನೋಡಿ, ಸ್ಟ್ಯಾಗ್ ಹಾರ್ನ್ ಅಂತ ಕರಿತೀವಿ ನೋಡಿ. ನೋಡಿ, ಒಂದು ತೆಂಗಿನ ಚಿಪ್ಪಿನ ಒಳಗೆ ಅದು ಬೆಳೆದು ನಿಂತಿದೆ, ಸ್ಟ್ಯಾಗ್ ಹಾರ್ನ್ ಅಂತೇಳಿ ನೋಡಿ. ಇದೊಂದು ಮರದ ಕಾಂಡ ಇದು ಅಲ್ವಾ ಸರ್? ಮರ 60 ವರ್ಷ ಹಳೆಯ ಮರದ ಕಾಂಡ ಅದು. ಹಾಂ, ಕಹಿಬೇವಿನ ಕಾಂಡ. ಹಾಂ ನೋಡಿ, ಇಲ್ಲೂ ಕೂಡ ಬೋನ್ಸಾಯಿ ಇದೆ. ಸಾಕಷ್ಟು ಬೋನ್ಸಾಯಿಯನ್ನು ಅವರ ಸಂಬಂಧಿಕರಿಗೆಲ್ಲ ಹಂಚಿ ಆಗಿದೆ. ಇಲ್ಲಿ ಎಲ್ಲ ಸ್ವಲ್ಪವನ್ನು ಉಳಿಸ್ಕೊಂಡಿದ್ದಾರೆ ನೋಡಿ. ಇದೊಂದು ಅಶ್ವತ್ಥ ನೋಡಿ. ಅದರ ಬುಡ ಸಣ್ಣ ಚಟ್ಟಿ ಇದು ನೋಡಿ, ಅಳತೆ ನೋಡಿ, ನನ್ನ ಕೈ ನೋಡಿ. ಇದು ಒಂದು ದೈತ್ಯ ಮರದ ಕಾಂಡ ಥರ ಕಾಣೋದಿಲ್ವಾ? ಇಲ್ಲಿ ನೋಡಿ ನೋಡಿ, ಇಲ್ಲಿ ಒಂದು ಸಣ್ಣ ಬೋನ್ಸಾಯಿ. ಸೇವು ಜಾತಿಗೆ ಸೇರಿದ ಗಿಡಗಳೆಲ್ಲ ಇವೆ. ಇಲ್ಲೊಂದು ಸಣ್ಣ ಬೋನ್ಸಾಯಿ ಇದೆ. ಹೀಗೆ ಓಕೆ ನೋಡಿ, ಸಣ್ಣ ಜಾಗ ಸರ್ ಇದು ನೋಡಿ. ಇಲ್ಲಿ ಕಮಾನು ಮಾದರಿಯಲ್ಲಿ ಹೇಗೆ ಕಾಣ್ತಾ ಇದೆ ನೋಡಿ. ಇದು ಒಳಗೆ ಕಾಣ್ತಾ ಇರುವಂಥದ್ದು ಮುಖ್ಯ ದಾರಿ. ಇದು ಮನೆಗೆ ಬರುವಂಥ ದಾರಿ. ಎಲ್ಲ ಕಡೆ ಮೂರು ರೀತಿಯ ದಾರಿಯನ್ನು ಈ ಹಸಿರಿನ ಮೂಲಕನೇ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸಣ್ಣ ಜಾಗ, ಸುಮಾರು ಒಂದು ಈ ಗಾರ್ಡನ್ ಇರೋದಂತೂ 3-4 ಸೆಂಟ್ಸ್ ಜಾಗದಲ್ಲಿ ಎಷ್ಟು ಪ್ರಭೇದದ ಸಸ್ಯಗಳನ್ನು ಬೆಳೆಸಿ ಇಡೀ ವಠಾರವನ್ನು ಹಸಿರಾಗಿಟ್ಕೊಳ್ಳುವಂಥ ಕೆಲಸ ನಾವು ಮಾಡ್ಬೋದು. ಇದು ಪ್ರತಿಯೊಬ್ಬರು ಮಾಡಬಹುದಾದಂಥ ಒಂದು ಹವ್ಯಾಸ ಇದು. ಇವರೇ ಬಲರಾಮ್ ಭಟ್ ಅಂದರೆ ಇವರೇ ನೋಡಿ. ಈಗಲೂ ಕೆಲಸದಲ್ಲಿ ನಿರತ, ದಿನಕ್ಕೂ 2-3 ಗಂಟೆ ಅದರ ಜೊತೆ ಇದ್ದು ಬಿಡ್ತಾರೆ. ಕೆಲಸ ಅಂತಲ್ಲ,
ಅವರಿಗೆ ಅದು ತುಂಬ ಪ್ರಿಯವಾದ್ದು. ಅವರಿಂದಲೇ ನಾನು ಒಂದಷ್ಟು ಹಸಿರು ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದೇನೆ. ನಮಸ್ಕಾರ ಸರ್.